ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಆಹಾರ ಕಿಟ್ ಅಂತ ಹೇಳ್ಬಿಟ್ಟು ಹೊಸ ಒಂದು ಕಿಟ್ಟನ್ನು ವಿತರಣೆ ಮಾಡೋದಕ್ಕೆ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯನವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಇಂದಿರಾ ಆಹಾರ ಕಿಟ್ಟಿನಲ್ಲಿ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಏನೇನು ಆಹಾರ ಪದಾರ್ಥಗಳು ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. 4 ರೇಷನ್ ಐಟಮ್ಗಳು ಇರುತ್ತೆ ಸ್ನೇಹಿತರೆ. ಅದು ಯಾವುದು, ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಯಾವಾಗಿಂದ ಈ ಒಂದು ಯೋಜನೆ ಜಾರಿಗೊಳ್ಳೋದು ಅಂತ ಕೂಡ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಮನವಿ ಮಾಡ್ತಿರೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಅಲ್ಲೇ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಆದಷ್ಟು ಜನರು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ಒಬ್ಬರಿಗೂ ಕೂಡ 10 kg ಅಕ್ಕಿನ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ. ಸೊ ನಿಮ್ಗೆಲ್ರಿಗೂ ಕೂಡ ಇದು ಗೊತ್ತಿರುವಂಥದ್ದು. ಆದರೆ ಸಾಕಷ್ಟು ಜನರು ಈ ಒಂದು ಅಕ್ಕಿನ ಬೇರೆ ಕಡೆ ಸೇಲ್ ಮಾಡ್ತಾ ಇದ್ದಾರೆ. ಕಳ್ಳದಾರಿಯಲ್ಲಿ ಅಕ್ಕಿಯ ಸಾಗಾಟ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಅಕ್ಕಿ ಜಾಸ್ತಿ ಆಗ್ತಾ ಇದೆ. ಒಬ್ಬರಿಗೆ 10 kg ಅಂತೆ, ಮನೆಯಲ್ಲಿ 4 ಜನರಿದ್ರೆ 40 kg ಅಕ್ಕಿ ಕೊಡ್ತಾ ಇದ್ದಾರೆ. ಹಾಗೆಯೇ 40 kg ಅಕ್ಕಿ ಒಂದು ಕುಟುಂಬಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ಅಕ್ಕಿನ ಸೇಲ್ ಮಾಡ್ತಾ ಇದ್ದಾರೆ. ಹೋಟೆಲ್ಗಳಿಗಾಗಿರ್ಬೋದು, ಬೇರೆ ಬೇರೆ ಅಂಗಡಿಗಳಿಗಾಗಿರ್ಬೋದು, ಅಥವಾ ಬೇರೆ ವ್ಯಕ್ತಿಗಳಿಗಾಗಿರ್ಬೋದು, ಬ್ರೋಕರ್ಗಳಿಗಾಗಿರ್ಬೋದು, ಈ ಒಂದು ಅಕ್ಕಿನ ಸೇಲ್ ಮಾಡ್ತಾ ಇದ್ದಾರೆ. ಕಳ್ಳದಾರಿಯಲ್ಲಿ ಅಕ್ಕಿಯ ಸಾಗಾಟ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಈ ಒಂದು ಇಂದಿರಾ ಆಹಾರ ಕಿಟ್ ಅಂತ ಹೇಳ್ಬಿಟ್ಟು ಹೊಸ ಒಂದು ಕಿಟ್ಟನ್ನು ವಿತರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೆ ಸ್ನೇಹಿತರೆ. ಸೊ ಈ ಒಂದು ಇಂದಿರಾ ಆಹಾರ ಕಿಟ್ಟಿನಲ್ಲಿ ಏನೇನು ಅಡುಗೆ ಪದಾರ್ಥಗಳು ಇರುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ತಿಳ್ಕೊಳ್ಳೋಣ. 2 kgಯಷ್ಟು ತೊಗರಿಬೇಳೆ, 1 kgಯಷ್ಟು ಅಡುಗೆ ಎಣ್ಣೆ, 1 kgಯಷ್ಟು ಸಕ್ಕರೆ, ಹಾಗೆ 1 kg ಉಪ್ಪು. ಇದಿಷ್ಟು 4 ಪದಾರ್ಥಗಳು ಇರುತ್ತೆ ಸ್ನೇಹಿತರೆ. 2 kg ತೊಗರಿಬೇಳೆ, 1 kg ಅಡುಗೆ ಎಣ್ಣೆ, ಸಕ್ಕರೆ 1 kg, ಹಾಗೆ 1 kg ಉಪ್ಪು. ಈ 4 ಅಡುಗೆ ಪದಾರ್ಥಗಳನ್ನು ಈ ಒಂದು ಇಂದಿರಾ ಆಹಾರ ಕಿಟ್ಟಿನಲ್ಲಿ ಸೇರ್ಪಡೆ ಆಗಿರುತ್ತೆ. ಈ ಒಂದು ಇಂದಿರಾ ಆಹಾರ ಕಿಟ್ಟನ್ನು ನಿಮಗೆ ವಿತರಣೆ ಮಾಡ್ತಾರೆ. ಸೊ ಈ ಒಂದು ಇಂದಿರಾ ಆಹಾರ ಕಿಟ್ಟಿನ ಬಗ್ಗೆ ಈಗಾಗಲೇ ಸಚಿವ ಸಂಪುಟ ಸಭೆನ ಕರೆದು ಅದರಲ್ಲೂ ಕೂಡ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಾಗಿದೆ ಸ್ನೇಹಿತರೆ. ಈ ಒಂದು ಆಹಾರ ಕಿಟ್ಟನ್ನು ಕೊಡೋಣ ಅಂತೇಳ್ಬಿಟ್ಟು ಅನುಮೋದನೆನ ಸ್ವತಃ CM ಆಗಿರುವಂಥ ಸಿದ್ದರಾಮಯ್ಯನವರು ಈ ಒಂದು ಯೋಜನೆನ ಜಾರಿಗೊಳಿಸಿದ್ದಾರೆ. ಹಾಗಿದ್ರೆ ಈ ಒಂದು ಇಂದಿರಾ ಆಹಾರ ಕಿಟ್ಟನ್ನು ಕೊಡೋದಾದರೆ ಅಕ್ಕಿ ಕೊಡೋದಿಲ್ವಾ ಅಂತೇಳ್ಬಿಟ್ಟು ನೀವು ಕೇಳ್ಬೋದು. ಸ್ನೇಹಿತರೆ, ಎಲ್ರಿಗೂ ಕೂಡ ಅಕ್ಕಿ ಸಿಗುತ್ತೆ. ಆದರೆ 10 kg ಅಕ್ಕಿ ಏನು ಕೊಡ್ತಾ ಇದ್ದರೋ ಅದರ ಬದಲು 5 kg ಅಕ್ಕಿ, ಇನ್ನು 5 kg ಅಕ್ಕಿಯ ಬದಲು ಈ ಒಂದು ಇಂದಿರಾ ಆಹಾರ ಕಿಟ್ಟನ್ನು ಕೊಡುವಂಥದ್ದು ಸ್ನೇಹಿತರೆ. ಕೇಂದ್ರ ಸರ್ಕಾರದಿಂದ ಬರುವಂಥ 5 kg ಅಕ್ಕಿ ನಿಮಗೆ ಸಿಗುತ್ತೆ. ರಾಜ್ಯ ಸರ್ಕಾರದಿಂದ ಬರುವಂಥ 5 kg ಅಕ್ಕಿಯ ಬದಲು ಈ ಒಂದು ಇಂದಿರಾ ಆಹಾರ ಕಿಟ್ಟನ್ನು ಕೊಡುವಂಥದ್ದು. ಹಾಗಿದ್ರೆ ನೀವು ಕೇಳ್ಬೋದು, ಈ ಒಂದು ಇಂದಿರಾ ಆಹಾರ ಕಿಟ್ಟನ್ನು ಯಾವಾಗಿನಿಂದ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಈಗಾಗಲೇ ಸಂಪೂರ್ಣ ಮಾಹಿತಿ ಸರ್ಕಾರದ ಕಡೆಯಿಂದ ಆಗಲಿ, ಆಹಾರ ಇಲಾಖೆ ಕಡೆಯಿಂದ ಆಗಲಿ ಬಂದಿಲ್ಲ ಸ್ನೇಹಿತರೆ. ಸೊ ಇದೇ ರೀತಿಯಾಗಿ ಕಳೆದ ಒಂದು 5-6 ತಿಂಗಳ ಹಿಂದೆನೇ ಇಂದಿರಾ ದಿನಸಿ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ ಆ ಒಂದು ಇಂದಿರಾ ದಿನಸಿ ಕಿಟ್ಟನ್ನು ಕೊಡೋದಕ್ಕೆ ಸರ್ಕಾರ ಚಿಂತನೆನ ನಡೆಸಿದ್ದಾದರೆ ಅದನ್ನು ಜಾರಿಗೊಳಿಸೋದಕ್ಕೆ ಆಗಿರಲಿಲ್ಲ. ಆದರೆ ಈಗ ಅದನ್ನು ತಿದ್ದುಪಡಿ ಮಾಡಿ ಇಂದಿರಾ ಆಹಾರ ಕಿಟ್ ಅಂತ ಹೇಳ್ಬಿಟ್ಟು ಮಾಡಿ, ಸೊ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಪದಾರ್ಥಗಳನ್ನು ಕಮ್ಮಿ ಮಾಡಿದ್ದಾರೆ. ಅದರಲ್ಲಿ 7 ಪದಾರ್ಥಗಳು ಇತ್ತು, ಈಗ ಇದರಲ್ಲಿ 4 ಪದಾರ್ಥಗಳು ಇದೆ ಅಷ್ಟೇನೆ. ಈ ಒಂದು 4 ಪದಾರ್ಥಗಳು 5 kg ಅಕ್ಕಿಯ ಬದಲು ಇದನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಪ್ಲಾನ್ನ ಮಾಡಿದೆ. ಸೊ ಅದರ ಜೊತೆಗೇನೆ ಅನುಮೋದನೆ ಕೂಡ ನೀಡಾಗಿದೆ ಸ್ನೇಹಿತರೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಈ ಒಂದು ಇಂದಿರಾ ಆಹಾರ ಕಿಟ್ಟು ಜಾರಿಗೊಳ್ಳುತ್ತೆ ಸ್ನೇಹಿತರೆ. ಸೊ ಜಾರಿಗೊಂಡ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಜೊತೆಗೆ ಸ್ನೇಹಿತರೆ, ಈ ಒಂದು ಇಂದಿರಾ ದಿನಸಿ ಕಿಟ್ಟನ್ನು ಕೊಡ್ತಾ ಇರೋದು ಕಳ್ಳದಾರಿಯಲ್ಲಿ ಅಕ್ಕಿ ಸಾಗಾಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲ. ಸರ್ಕಾರದ ಬಳಿ ಈಗಾಗಲೇ ಹೆಚ್ಚುವರಿ ಅಕ್ಕಿಯ ಕೊರತೆ ಇರೋದ್ರಿಂದ ಈ ಒಂದು ಇಂದಿರಾ ಆಹಾರ ಕಿಟ್ಟನ್ನು ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಕೂಡ ಟೀಕೆನ ಮಾಡ್ತಾ ಇದೆ. ಸೊ ಅದೇನೇ ಇರಲಿ, ಆದರೆ ಜನಗಳಿಗೆ ಮಾತ್ರ ಇದರಿಂದ ಅನುಕೂಲ ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. 10 kg ಒಬ್ಬರಿಗೆ 1 ತಿಂಗಳಿಗೆ ಕೊಟ್ಟರು ಅಂತ ಹೇಳಿದ್ರೆ, ಸೊ ಒಬ್ಬರಿಗೆ 10 kg ಅಕ್ಕಿ ಜಾಸ್ತಿನೇ ಆಗತ್ತೆ.
ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಏನು ಪ್ರತಿಯೊಂದು ಟೈಮಲ್ಲೂ ಕೂಡ ತಿಂತಾ ಇರೋದಿಲ್ಲ, 3 ಟೈಮು ಕೂಡ ಮನೆಯಲ್ಲೇ ಊಟ ಮಾಡೋದಿಲ್ಲ. ಕೆಲವೊಬ್ಬೊಬ್ಬರು ಹೊರಗಡೆ ಕೂಡ ಹೋಟ್ಲಲ್ಲೂ ಕೂಡ ಮಾಡಿ ರಾತ್ರಿ ಮಾತ್ರ ಊಟ ಮಾಡೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಹಾಗಾಗಿ ಅಕ್ಕಿ ಉಳ್ಕೊಳ್ಳುತ್ತೆ. 10 kg ಒಬ್ಬರಿಗೆ ಜಾಸ್ತಿನೇ ಆಗುತ್ತೆ. ಅದರ ಬದಲು ಈ ರೀತಿಯಾಗಿ 2 kg ತೊಗರಿಬೇಳೆ, 1 kg ಅಡುಗೆ ಎಣ್ಣೆ, ಸಕ್ಕರೆ 1 kg, 1 kg ಉಪ್ಪು ಕೊಟ್ರು ಅಂತ ಹೇಳಿದ್ರೆ, ಸೊ ಈ ಒಂದು ಏನು ತೊಗರಿಬೇಳೆ, ಅಡುಗೆ ಎಣ್ಣೆ ಅಥವಾ ಸಕ್ಕರೆ, ಉಪ್ಪನ್ನ ಖರೀದಿ ಮಾಡಬೇಕು, ಅಂಗಡಿಗೆ ಹೋಗಿ ಪರ್ಚೇಸ್ನ ಮಾಡಬೇಕು. ಸೊ ಆ ಒಂದು ದುಡ್ಡು ಇಲ್ಲಿ ಉಳಿತಾಯ ಆಗುತ್ತೆ. ಸೊ ಈ ಒಂದು ಅಕ್ಕಿ ಮನೆಯಲ್ಲಿ ಜಾಸ್ತಿಯಾಗಿ ಹೆಚ್ಚುವರಿಯಾಗಿ ಏನು ಉಳ್ಕೊಳ್ತಿತ್ತು ಆ ಒಂದು ಅಕ್ಕಿ ಬಿಸಾಡೋ ಬದಲು ಈ ಒಂದು ತೊಗರಿಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಇದೆಲ್ಲದೂ ಕೂಡ ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು. ಸೊ ಇದರಿಂದ ಅನುಕೂಲಗಳು ಸಾಕಷ್ಟು ಜನರಿಗೆ ಹಾಗೆ ಆಗುತ್ತೆ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ಇಂದಿರಾ ಆಹಾರ ಕಿಟ್ಟನ್ನು ಕೊಡೋದು ಒಳ್ಳೆಯದಾ ಅಥವಾ ಬೇಡವಾ, ಪ್ರತಿಯೊಂದು ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆಯೇ ಇನ್ನೊಂದು ಮುಖ್ಯವಾಗಿ ಸ್ನೇಹಿತರೆ, ಈ ಒಂದು ತೊಗರಿಬೇಳೆ ಆಗಿರ್ಬೋದು, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಆಗಿರ್ಬೋದು, ಇದೆಲ್ಲದೂ ಕೂಡ ಒಬ್ಬರಿಗೆ ಕೊಡ್ತಿರುವಂಥದ್ದ ಅಥವಾ ಕುಟುಂಬದಲ್ಲಿ 4 ರಿಂದ 5 ಜನ ಇದ್ರೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ಕೊಡ್ತಾ ಇರೋದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅಂದರೆ ತೊಗರಿಬೇಳೆ 2 kg ಅಂತ ನಾನು ಈಗಾಗಲೇ ಹೇಳಿದೆ, ಇದು ಒಬ್ರಿಗೆ ಮಾತ್ರ 2 kg ಕೊಡ್ತಾ ಇರೋದಾ, 4-5 ಜನ ಇದ್ರೂ ಕೂಡ 2 kg ಕೊಡೋದಾ, ಅಥವಾ 4-5 ಜನ ಇದ್ದರೆ 8 ರಿಂದ 10 kg ತೊಗರಿಬೇಳೆ ಈ ರೀತಿಯಾಗಿ ಕೊಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬರ್ತಾ ಇರುತ್ತೆ, ಇನ್ನೊಂದು ವಾರದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಬರುತ್ತೆ. ಸೊ ಸಂಪೂರ್ಣವಾಗಿ ಅಪ್ಡೇಟ್ ಬಂದ ನಂತರದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯಕ್ಕೆ ಆಹಾರ ಇಲಾಖೆ ಕಡೆಯಿಂದ ಬಂದಿರುವಂಥ ಮಾಹಿತಿಯನ್ನು ನಿಮಗೆ ಫಾಸ್ಟಾಗಿ ತಲುಪಿಸುವಂಥ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.